ಹಲೋ ಗೈಸ್, ವೆಲ್ಕಮ್ ಟು ದ ಚಾನಲ್. ದಿಸ್ ಇಸ್ ಅಶೋಕ್ ಶಿವಾರೆಡ್ಡಿ. ಹೇಗಿದ್ದೀರಲ್ಲರೂ? ಮತ್ತೊಂದು ವಿಡಿಯೋಗೆ ಸ್ವಾಗತ. ಗುಡ್ ಮಾರ್ನಿಂಗ್ ಫ್ರಮ್ ತಿರುಪತಿ. ಆ್ಯಕ್ಚುಲಿ ರಾತ್ರಿ ದರ್ಶನ ಆಯಿತು, ಎಲ್ಲ ಮುಗಿಸ್ಕೊಂಡು ವಾಪಸ್ ರೂಮ್ ಬಂದಿದ್ದೀವಿ. ಅರೌಂಡ್ ಇವಾಗ 6:30 ಮಾರ್ನಿಂಗು, ಅರ್ಲಿ ಮಾರ್ನಿಂಗ್ ಬಿಡ್ತಾಯಿದ್ದೀವಿ. ಇಲ್ಲಿ ಟೆಂಪ್ರೇಚರ್ ಟೂ ಮಚ್ ಹೈ ಇದೆ. ಟೆಂಪ್ರೇಚರು ಜಾಸ್ತಿ ಆದಕ್ಕೆ ಮುಂಚೆನೇ ನಾವು ತಿರುಪತಿ ಬಿಟ್ಟು ಹೊರಡ್ಬಿಟ್ರೆ ಅರೌಂಡ್ ಒಂದು 100 ಕಿಲೋಮೀಟರ್ ದಾಟಿಬಿಟ್ರೆ ಒಂಚೂರು ಬೆಟ್ರಾಗಿರುತ್ತೆ ವೆದರು. ಆದ್ದರಿಂದ ಬೇಗ ಹೊರಡ್ಬಿಡ್ತಾಯಿದ್ದೀವಿ ಇಲ್ಲಿಂದ. ಅರೌಂಡು ಆಲ್ಮೋಸ್ಟ್ ಎಲ್ಲ ರೆಡಿಯಾಗಿದ್ದು, ಜಸ್ಟ್ ಜಾಕೆಟ್ ಹಾಕೊಂಡು ಬಿಡೋದಷ್ಟೇ. ಇನ್ನೇನಿದ್ರು ರೈಡ್ ಮಾಡ್ತಾ ಜಂಪ್ ಇನ್ ದ ರೈಡ್. ಹೋಟೆಲಿಂದ ಡೈರೆಕ್ಟು 247 ಕಿಲೋಮೀಟರ್ಸ್ ಇದೆ ಟೋಟಲ್ಲು. ನಮಗೆ ಫ್ಯೂಲ್ ಬೇರೆ ಆಗಿಬಿಟ್ಟಿದೆ, ಫ್ಯೂಲ್ ಹಾಕ್ಸ್ಕೋಬೇಕು. ಹಂಗೆ 40 ಕಿಲೋಮೀಟರ್ಸ್ ರೇಂಜ್ ಇದೆ. ಅರೌಂಡು 4:10ಗೆ ತೋರಿಸ್ತಾ ಇದೆ. ಸಿಕ್ಕಾಪಟ್ಟೆ ವೆಯ್ಟ್ ಆಗಿದ್ದೀನಿ. ಲೈಟಾಗಿ ಆವಾಗಲೇ ಹ್ಯಾಂಡಲ್ ಶೇಕ್ ಆಗ್ತಾಯಿದೆ ಆ್ಯಕ್ಚುಲಿ. ಹೈವೇಗೆ ಅಟ್ಯಾಚ್ ಆಗಿಬಿಡ್ತಿದೆ ಆ್ಯಕ್ಚುಲಿ ಡೈರೆಕ್ಟ್. ಚೆನ್ನಾಗಿದೆ ಆ್ಯಕ್ಚುಲಿ ತಿರುಪತಿ ಔಟ್ಸ್ಕಟ್ಸು. ರೋಡ್ಸ್ ಆಗಿರಲಿ, ನೇಚರ್ ಆಗಿರಲಿ, ನೋಡಿ ಚೆನ್ನಾಗಿ ಮೇಂಟೈನ್ ಮಾಡ್ತಾವ್ರೆ. ನಮ್ಮ ತಿರುಪತಿಯಲ್ಲಿ ನಮ್ಮ ಫಸ್ಟು ರೈಲ್ವೆ ಕ್ರಾಸಿಂಗ್ ಇದು. ಆ್ಯಕ್ಚುಲಿ ಬೈಪಾಸಲ್ಲಿ ಅಂದರೆ ಸಿಟಿ ಔಟ್ಸ್ಕಟ್ಸಲ್ಲಿ ಹೈವೇಗೆ ಅಟ್ಯಾಚ್ ಆಗೋ ರೋಡ್ ಇದು. ತಿರುಪತಿ ಔಟ್ಸ್ಕಟ್ಸಲ್ಲಿ ಓಡಾಡಬೇಕು ಅಂದರೆ ತುಂಬ ಚೆನ್ನಾಗಿದೆ. ಲೊಕೇಶನ್ಸು ಚೆನ್ನಾಗಿದೆ, ಕ್ಲೈಮೇಟು ತುಂಬ ಚೆನ್ನಾಗಿದೆ. ಸದ್ಯಕ್ಕೆ ಇವಾಗ ಆಫ್ಟರ್ 8-9 o'clock ಅದರ ಕತೆ ಬೇಡ. ಮತ್ತು ಸಿಕ್ಕಾಪಟ್ಟೆ ಟೆಂಪ್ರೇಚರ್ ಗುರುವೆ. 40-41 ಅಂದರೆ ಏನು, ರೂಮ್ ಬಿಟ್ಟು ಈಜೆ ಬಂದರೆ ಏನೋ ಬೆಂಕಿ ಅಲ್ಲಿಗೆ ಬಂದಂಗಿದೆ. ನಿನ್ನೆ ಸರಿಯಾಗಿ ಬಿಸಿಲು ಗುರು. ಅದು ಬೇರೆ ಶಾರ್ಟ್ಸ್ ಹಾಕ್ಕೊಂಡು ತಿರುಮಲಗೆ ಹೋಗಿದ್ವಿ, ಮೇಲಕ್ಕೆ, ಬೆಟ್ಟದ ಮೇಲಕ್ಕೆ. ಮತ್ತು ಅಲ್ಲಿ ಪಂಚೆ ಕಟ್ಕೋಬೇಕು ಅಂತ ಹೇಳ್ಬಿಟ್ಟು ರೈಡಿಂಗ್ ಗೇರ್ ಆಗಿರಲಿಲ್ಲ, ಇಲ್ಲ ಏನಾದರೂ ಪ್ಯಾಂಟ್ ಹಾಕ್ಕೊಂಡು ಹೋಗಿರಲಿಲ್ಲ. ಯಾಕಂದರೆ ಹಾಕ್ಕೊಂಡು ಹೋದರೆ ಟಾಪ್ ಬಾಕ್ಸಲ್ಲಿ ಹೆಲ್ಮೆಟ್ ಇಡೋಕ್ಕಾಗಲ್ಲ ಅಂತ. ಸಿಕ್ಕಾಪಟ್ಟೆ ಟೆಂಪ್ರೇಚರ್ ಅಂತೂ ಹೈ ಇತ್ತು ಹೋಗ್ಬೇಕಾದ್ರೆ. ಬೆಳಗ್ಗೆ ಏನಾಯಿತು ಗೊತ್ತಾ, ಆ್ಯಕ್ಚುಲಿ ರಾತ್ರಿ ವೀಡಿಯೋ ನೀವು ಲಾಸ್ಟ್ ಕ್ಲಿಪ್ ನೋಡಿದ್ರೆ ಅದು ಆ್ಯಕ್ಚುಲಿ ಅರ್ಲಿ ಮಾರ್ನಿಂಗ್ ತೆಗೆದಿರ್ತೀನಿ. ಏನಾಯಿತು ಗೊತ್ತಾ, ರಾತ್ರಿ ನೀವು ವೀಡಿಯೋ ನೋಡಿರ್ತೀರ. ಸೊ ರಾತ್ರಿ ಬೀಳಲಿಲ್ಲ ಆ್ಯಕ್ಚುಲಿ. ಲಿಟ್ರಲಿ ನೀವು ನಂಬೋದಿಲ್ಲ, ರೋಡ್ ಸೈಡ್ ಮಲಗಿದ್ದೀವಿ 3 ಅವರ್ 4 ಅವರ್. ಲಿಟ್ರಲಿ ಎಲ್ಲಿ ರೂಮ್ಸು ಸಿಗೋದಿಲ್ಲ ಆ್ಯಕ್ಚುಲಿ. ಮೇಲೆ ಪಾರ್ಕ್ ಮಾಡ್ಕೊಂಡು ಗಾಡಿ ಪಕ್ಕದಲ್ಲಿ ಅಲ್ಲೇ ರೋಡ್ ಸೈಡಲ್ಲಿ ಅಲ್ಲೇ ಮಲಗಿ ಬೆಳಗ್ಗೆ 5 ಗಂಟೆಗೆ ಎದ್ದು ಕೆಳಗಡೆ ಬಂದು ಮತ್ತೆ ರೂಮಲ್ಲಿ ಒಂಚೂರು ಫ್ರೆಶ್ ಆಗಿ ಡೈರೆಕ್ಟ್ ಬ್ಯಾಂಗ್ಳೂರಿಗೆ ಹೊರಟಿದ್ದೀವಿ. ಒಂಚೂರು ಕೆಲಸ ಇದೆ ಇವತ್ತು, ಇಂಪಾರ್ಟೆಂಟ್ ಕೆಲಸ. ಹಂಗಾಗಿ ಒಂಚೂರು ಬೇಗ ಹೋಗ್ಬಿಡೋಣ ಅಂತ. ಅದ್ರ ಜೊತೆಗೆ ಇದ್ರ ಟೆಂಪ್ರೇಚರ್ ಬೇರೆ ಹೈ ಇದೆಯಲ್ಲ, ಲೇಟ್ 10 ಗಂಟೆ ಮೇಲೆ ಆದರೆ ಸುಮ್ಮನೆ ನಮಗೂ ಒಂಚೂರು ಡಿಹೈಡ್ರೇಟ್ ಆಗುತ್ತೆ ಜಾಸ್ತಿ. ಹಂಗಾಗಿ ಬೆಳಗ್ಗೆನೇ ಹೊರಡ್ಬಿಟ್ಟಿದ್ದೆ. ಅರೌಂಡ್ ಒಂದು 2-3 ಅವರ್ಸ್ ಮಲಗಿರ್ತೀನೇನೋ ಅನಿಸುತ್ತೆ. ಅದು ಕೂಡ ರೋಡ್ ಸೈಡಲ್ಲಲ್ಲ, ಹೇಳ್ತಾ ಇಲ್ಲ. ಇದೊಂಥರ ಎಕ್ಸ್ಪೀರಿಯೆನ್ಸ್ ನಮಗೆ. ನನಗೆ ಇವಾಗ ಅನ್ನಿಸ್ತು ಆ್ಯಕ್ಚುಲಿ, ಒಂದು ಟೆಂಟ್ ಇದ್ದಿದ್ರೆ ಆರಾಮಾಗಿ ಟೆಂಟ್ ಹಾಕೊಂಡು ಮಲಗಿಬಿಡ್ತಾ ಇದ್ವಲ್ಲ ಅಂತ, ಸೇಫ್ಟಿಯಾಗಿ. ಇಲ್ಲ, ಹತ್ತಿರದಲ್ಲೇ ಒಂದು ಟೆಂಟ್ ತೊಗೋಬೇಕು ಮಾರಾಯ. ನೆಕ್ಸ್ಟು ರೈಡ್ ಮಾಡಬೇಕಾದ್ರೆ ಟೆಂಟ್ ಕ್ಯಾರಿ ಮಾಡಬೇಕು. ತುಂಬ ಚೆನ್ನಾಗಿರುತ್ತೆ ಅಲ್ಲ. ನಿಮ್ಗೇನು ಅನಿಸಿದೆ ಕಮೆಂಟ್ ಮಾಡ್ಕೊ ತಿಳಿಸಿ. ಇದು ಕನ್ಸ್ಟ್ರಕ್ಷನ್ ಆಗಬೇಕಾದ್ರೆ ನಾನು ಬಂದಿದ್ದೆ ಒಂದ್ಸಲ. ಕಂಪ್ಲೀಟ್ ಇದು ಬೆಟ್ಟನೇ ಇತ್ತು. ಏನು ನೀಟಾಗಿ ಕೊರೆದು ರೋಡ್ ಮಾಡಿದ್ದಾರೆ ಅಂದ್ರೆ ಸೆಂಟ್ರಲ್ಲೇ. ನನಗೆ ಯಾಕೋ ಈ ರೋಡಲ್ಲಿ ಬಂದಾಗ ಈ ರೋಡು ಈ ವ್ಯೂ ತುಂಬ ಇಷ್ಟ ಆಗುತ್ತೆ ನನಗೆ. ಕಾರಲ್ಲಾದರೂ ಬರಲಿ, ಗಾಡಿಯಲ್ಲಾದರೂ ಬರಲಿ, ತುಂಬ ಎಂಜಾಯ್ ಮಾಡ್ತೀನಿ ಈ ವ್ಯೂನ. ಆ್ಯಕ್ಚುಲಿ ನಿನ್ನೆ ಬ್ಲಾಗಲ್ಲಿ ಬಂದಿಲ್ಲ ಇದು. ಏನಕ್ಕೆ ಅಂದರೆ ಇಲ್ಲಿಗೆ ಬಂದ ತಕ್ಷಣ ಬ್ಯಾಟ್ರಿ ಡೆಡ್ ಆಗಿತ್ತು. ಸಿಕ್ಕಾಪಟ್ಟೆ ಡ್ರೈನ್ ಆಗ್ತಾ ಇದ್ದಾವೆ ಬ್ಯಾಟ್ರಿಗಳು ಈ ಟೆಂಪ್ರೇಚರ್ಗೆ. ಏನೂ ಮಾಡೋಕ್ಕಾಗಲ್ಲ. ಆಲ್ರೆಡಿ ಬ್ಯಾಟ್ರಿಗಳಲ್ಲಿ 2ರಲ್ಲೂ ಸರಿಯಾಗಿ ಚಾರ್ಜಿಂಗ್ ಇಲ್ಲ. ರಾತ್ರಿ ಹಾಕಿರಲಿಲ್ಲ. ಎಷ್ಟೊತ್ತುವರೆಗೂ ಬರುತ್ತೆ, ಎಷ್ಟುವರೆಗೂ ಬ್ಲಾಗ್ ಮಾಡ್ತೀನಿ ನನಗೂ ಗೊತ್ತಿಲ್ಲ. ಪವರ್ ಬ್ಯಾಂಕಲ್ಲೂ ಚಾರ್ಜ್ ಇಲ್ಲ. ತುಂಬ ಚೆನ್ನಾಗಿದೆ ಇದು. ಚಿತ್ತೂರು ಬೈಪಾಸ್ ಇದ್ದೀವಿ. ಸ್ವಲ್ಪ ಜನ ಗೊತ್ತಿರುತ್ತೆ ಚಿತ್ತೂರು. ಇವಾಗ ಇಲ್ಲಿ ಲೆಫ್ಟ್ ತಗೊಂಡ್ರೆ ಚಿತ್ತೂರಿಗೆ ಹೋಗ್ತೀವಿ, ರೈಟ್ ತಗೊಂಡ್ರೆ ಬೆಂಗಳೂರು ಹೈವೇ. ನಾವಿನ್ನೇನು ಚಿತ್ತೂರು ಕೂಡ ಕ್ರಾಸ್ ಮಾಡಿಬಿಡ್ತೀವಿ. ಇಲ್ಲಿಂದ 5 ಕಿಲೋಮೀಟ್ರ್ ಒಳಗಡೆ ಹೋದರೆ ಚಿತ್ತೂರು. ಚೆನ್ನೈ 156 ಕಿಲೋಮೀಟರ್ಸ್, ಬ್ಯಾಂಗ್ಳೂರು 178 ಕಿಲೋಮೀಟರ್ಸ್, ಎಕ್ಸಾಕ್ಟ್ 178 ಕಿಲೋಮೀಟರ್ಸ್ ಇದೆ.
ಹೈವೇ. ಆಲ್ಮೋಸ್ಟ್ ನಾನು ಮಾಲೂರು ಗಂಟೆ ಹೋಗ್ಬಿಡ್ತೀನಿ ನಾನು ಬ್ರೇಕ್ಫಾಸ್ಟ್ಗೆ ಅನ್ಕೊತಾ ಇದ್ದೀನಿ. ಇಲ್ಲಿಂದ ಏನು ಡೈರೆಕ್ಟ್ ಬ್ಯಾಂಗ್ಳೂರು ಆರಾಮಾಗಿ ಹೊಡಿಬೋದು. ಚೆನ್ನಾಗಿದೆ. ಬಟ್ ಏನಪ್ಪ ಅಂದರೆ ಈ ಸಿಟಿ ಹತ್ರ ಬಂದಾಗ ಐ ಥಿಂಕ್ ನನಗೆ ಗೊತ್ತಿರೋ ಮಟ್ಟಿಗೆ ಒಂಚೂರು ಟ್ರಾಫಿಕ್ ಇರುತ್ತೆ. ಅಂದರೆ ವೆಹಿಕಲ್ಸ್ ತುಂಬ ಬರ್ತಾ ಇರ್ತಾವಲ್ಲ, ಸ್ಪೀಡ್ ಕಮ್ಮಿ ಆಗಿಬಿಡುತ್ತೆ. ಆವಾಗ ರೋಡ್ ಕವರ್ ಮಾಡೋಕ್ಕೆ ಆಗೋದಿಲ್ಲ. ಇವಾಗ ಬಂದಿರೋ ರೋಡ್ ಅಂತೂ ಸಿಕ್ಕಾಪಟ್ಟೆ ಖಾಲಿ ಇತ್ತು. ಆರಾಮಾಗಿ 110 ಕ್ರೂಸ್ ಮಾಡ್ಕೊಂಡು ಬಂದ್ವಿ. ತುಂಬ ಚೆನ್ನಾಗಿತ್ತು ಜರ್ನಿ ಚಿತ್ತೂರು ಗಂಟ. ಇಲ್ಲಿಂದ ವೆಹಿಕಲ್ಸ್ ತುಂಬ ಇರ್ತವೆ ಅಂತ ಅನ್ಕೊತಾ ಇದ್ದೀನಿ ನಾನು, ನೋಡಬೇಕು. ನಮ್ಮ ಅದೃಷ್ಟ ಏನಪ್ಪ ಅಂದರೆ ವೆದರ್ ಕಂಪ್ಲೀಟಾಗಿ ಕೋಲ್ಡಾಗಿದೆ. 8-10 ಆಗಿದೆ ಟೈಮು. ವೆದರು ಕೂಲಾಗಿದೆ. ಮೇ ಬಿ ಮಳೆ ಬರೋ ಚಾನ್ಸಸ್ ತುಂಬ ಇದೆ. ಬಟ್ ಮಳೆ ಬರ್ದಿರೇ ಮನೆ ಸೇರಬೇಕಪ್ಪ, ಅದು ನಮ್ಮ ಇದು. ಯಾಕಂದರೆ ಈ ವೆದರ್ ಈ ಥರ ಇದ್ದರೆ ರೈಡ್ ಮಾಡೋಕ್ಕೆ ಕೂಡ ತುಂಬ ಚೆನ್ನಾಗಿರುತ್ತೆ. ಬಾಡಿ ಸ್ಟ್ರೈನ್ ಆಗೋದಿಲ್ಲ, ಏನೂ ಇಲ್ಲ, ತುಂಬ ಚೆನ್ನಾಗಿರುತ್ತೆ. ಎಲ್ಲ ದೇವರು ರಾತ್ರಿ ಒಂದು ರೇಂಜಿಗೆ ಹೋಟ್ಲೆ ಕೊಟ್ಟವನೆ. ಇವಾಗಾದರೂ ಸೇಫಾಗಿ ಮನೆ ಸೇರಿಸ್ಬೇಕು, ಮಳೆಗೆ ಸಿಗ್ದಿರ. ಬಾರ್ಡ್ರ್ ಕ್ರಾಸಿಂಗ್ ಮಾರಾಯ. ಫೈನಲಿ ನಾವು ಬಾರ್ಡ್ರ್ ಕ್ರಾಸ್ ಮಾಡ್ತಾ ಇದ್ದೀವಿ. ಮುಲ್ಬಾಗ್ಲು 18 ಕಿಲೋಮೀಟರ್ಸ್, ಕೋಲಾರ 52 ಕಿಲೋಮೀಟರ್ಸ್, ಬ್ಯಾಂಗ್ಳೂರು 115. ಇದು ಕರ್ನಾಟಕ ಬಂದ್ವಿ. ಇದು ಕರ್ನಾಟಕ ಅಷ್ಟೇ. ಇಲ್ಲಿ ಟೋಲ್ಗೇಟ್ ಆಡ್ಬಿಡ್ತೀವಿ ಇವಾಗ. ಮುಲ್ಬಾಗ್ಲು ಟೋಲ್ ಇದು. ಸಿಂಗಲ್ ಸ್ಟ್ರೆಚ್ ಮರ, ಎಲ್ಲಿ ನಿಲ್ಲಿಸಿದ್ದೇ ಇಲ್ಲ ನನಗೆ ಗೊತ್ತಿರೋ ಮಟ್ಟಿಗೆ. 150 ಕಿಲೋಮೀಟರ್ಸಾ ಇಲ್ಲ 140 ಕಿಲೋಮೀಟರ್ಸ್ ಬಂದಿದ್ದೀವಿ. ಇನ್ನೊಂದು 109 ಕಿಲೋಮೀಟರ್ಸ್ ಇದೆ ಟೋಟಲ್ಲು ಮನೆ ಹತ್ರಕ್ಕೆ. ಒಂದು ಬ್ರೇಕ್ಫಾಸ್ಟ್ ಸ್ಟಾಪ್ ಕೊಡ್ತೀವಿ ಅಷ್ಟೇ ಅನಿಸುತ್ತೆ. ಬರೀ ಬ್ರೇಕ್ಫಾಸ್ಟ್ ತಿನ್ಕೊಂಡು ಮನೆ. ಫೈನಲಿ ಸಿಟಿ ಎಂಟ್ರಿ ಆಗ್ತೀವಿ ಗುರುವೆ. ವೈಟ್ ಫೀಲ್ಡ್ ಮೈನ್ ರೋಡ್ ಇದು. ಆಲ್ಮೋಸ್ಟ್ ನನಗೆ ಗೊತ್ತಿರೋ ಮಟ್ಟಿಗೆ 3 ಅವರ್ಸಲ್ಲಿ ಬಂದಿದ್ದೀವಿ ನಾವು. ಮನೆಗೆ ಹೋಗೋ ಅಷ್ಟರಲ್ಲಿ ಇನ್ನು 15 ಕಿಲೋಮೀಟ್ರ್ ಇದೆ ಮನೆಗೆ. ಅರೌಂಡ್ ನನಗೆ ಗೊತ್ತಿರೋ ಮಟ್ಟಿಗೆ ಒಂದು 20 ಮಿನಿಟ್ಸ್, ಮ್ಯಾಕ್ಸಿಮಮ್ 20 ಮಿನಿಟ್ಸ್ ಆಗುತ್ತೆ. ಇಸ್ ಗುಡ್ ಆ್ಯಕ್ಚುಲಿ. ಒಂದು ಬ್ರೇಕ್ಫಾಸ್ಟ್ ಸ್ಟಾಪ್ ಕೊಟ್ಟು 3.5 ಅವರ್ಸಲ್ಲಿ ಬಂದಿದ್ದೀವಿ ಅಂದರೆ ಇಸ್ ಗ್ರೇಟ್ ಆ್ಯಕ್ಚುಲಿ. ಒಳ್ಳೆ ರೈಡ್ ಆಯಿತು ಬೆಳಗ್ಗೆನೇ. ಹೇಳ್ತೀನಿ ನಾನು ಎಷ್ಟು ಕಿಲೋಮೀಟ್ರ್ ಓಡಿದೆ ಪ್ಲಸ್ ಎಷ್ಟು ಅವರ್ಸ್ ಆಗಿದೆ ಟೋಟಲ್ ಅಂತ ಮನೆ ಹತ್ರ ಹೋಗಿದ ತಕ್ಷಣ. ಇದು ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ನಾನ್ ಸ್ಟಾಪ್ ರೈಡ್, ಎಲ್ಲಿ ಸ್ಟಾಪ್ ಕೊಟ್ಟಿಲ್ಲ. ಬ್ರೇಕ್ಫಾಸ್ಟಿಗೆ ಒಂದು ಬ್ರೇಕ್ ಕೊಟ್ಟಿದ್ದೀವಿ ಅಷ್ಟು ಬಿಟ್ಟರೆ ಎಲ್ಲಿ ಇಲ್ಲ, ಸ್ಟಾಪೇ ಕೊಟ್ಟಿಲ್ಲ. ಸಕ್ಕತ್ತಾಗಾಯ್ತು ಜರ್ನಿ ಮಾತ್ರ. ಒಟ್ಟಿನಲ್ಲಿ ಆನ್ ಟೈಮ್ ಬಂದುಬಿಟ್ವಿ ಕರೆಕ್ಟಾಗಿ 10 ಟೈಮು. ಇನ್ನೇನು ಒಂದು 20 ಮಿನಿಟ್ಸ್ ಅಂದರೆ 10:30. 7ಗೆ ತಿರುಪತಿ ಬಿಟ್ಟಿದ್ದು. 8, 9, 10, 10:30. 3.5 ಅವರ್ಸ್, 250 ಕಿಲೋಮೀಟರ್ಸ್. ಸೂಪರ್ ರೈಡಪ್ಪ, ಚೆನ್ನಾಗಾಯಿತು. ಇಷ್ಟೇ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. ಮರಿದಿರ ಸಬ್ಸ್ಕ್ರೈಬ್ ಮಾಡಿ ಮತ್ತು ಫಾಲೋ ಮಾಡಿ. ಥ್ಯಾಂಕ್ ಯು. ನಮಸ್ತೆ.